ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಕರ್ನಾಟಕ ಇತಿಹಾಸದಲ್ಲಿ ಕದಂಬರ ಆಡಳಿತ. ಈ ಹಿಂದಿನ ಕ್ಲಾಸ್ ನಲ್ಲಿ ನಾವು ಕರ್ನಾಟಕ ಎಂಬ ಪದ ಯಾವ ರೀತಿಯಾಗಿ ಹುಟ್ಕೊಂತು, ಕರ್ನಾಟಕ ಪದದ ಉಲ್ಲೇಖದ ಬಗ್ಗೆ, ಕರ್ನಾಟಕದ ಇತಿಹಾಸದಲ್ಲೇ ಮೌರ್ಯರ ಆಡಳಿತದ ಬಗ್ಗೆ, ಹಾಗೆ ಕರ್ನಾಟಕದ ಇತಿಹಾಸದಲ್ಲಿ ಶಾತವಾಹನರ ಆಡಳಿತದ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗಿದ್ವಿ ಈ ಹಿಂದಿನ ಕ್ಲಾಸ್ ನಲ್ಲಿ. ಇವತ್ತಿನ ಕ್ಲಾಸ್ ನಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂಥ ಮತ್ತೊಂದು ಮನೆತನ ಕದಂಬರ ಮನೆತನದ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಕೆಎ ನೋಟಿಫಿಕೇಶನ್ ಆಗಿದೆ, SDA FDA PC ಎಕ್ಸಾಮ್ಸ್ ಕೂಡ ಬರ್ತಕ್ಕಂಥದ್ದು ಈ ಮುಂದೆ. ನೆಕ್ಸ್ಟ್ PC ನೋಟಿಫಿಕೇಶನ್ ಆಗ್ತಕ್ಕಂಥದ್ದು, ಹಾಗೆ RRB ನೋಟಿಫಿಕೇಶನ್ ಆಗ್ತಾ ಇದೆ. ಈ ಎಲ್ಲಾ ಎಕ್ಸಾಮ್ಸ್ಗೆ ಇವತ್ತಿನ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್. ಕದಂಬರ ಮನೆತನದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನ. ಯಾಕೆ ಅಂದ್ರೆ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ಕರ್ನಾಟಕ ರಾಜ್ಯವನ್ನ ಆಡಳಿತ ಮಾಡಿರ್ತಕ್ಕಂಥ ಮನೆತನ ಕದಂಬ ಮನೆತನ. ಹೀಗಾಗಿ ನಾವು ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಕರಿತಾ ಹೋಗ್ತೀವಿ ಕದಂಬ ಮನೆತನವನ್ನ. ಇದೇ ಕದಂಬರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ ಭಾರತದ ಇತಿಹಾಸದಲ್ಲಿ ಸಾಕಷ್ಟು ಮನೆತನಗಳು ಕೂಡ ಭಾರತವನ್ನ ಆಡಳಿತ ಮಾಡ್ತಾ ಇದ್ವು. ಅಂತಹ ಮನೆತನಗಳು ಅಂದ್ರೆ ಗಂಗರು, ತಮಿಳುನಾಡಿನ ಪಲ್ಲವರು, ವಾಕಟಕರು, ಹಾಗೆಯೇ ಉತ್ತರ ಭಾರತದಲ್ಲೇ ಗುಪ್ತರು ಕೂಡ ಆಡಳಿತವನ್ನ ಮಾಡ್ತಾ ಇದ್ರು ಕದಂಬರು ಕರ್ನಾಟಕದಲ್ಲಿ ಆಡಳಿತ ಮಾಡಬೇಕಾದ್ರೆ. ಹೀಗಾಗಿ ಕದಂಬರ ಸಮಕಾಲೀನ ಮನೆತನಗಳು ಅಂತ ಕರಿತಾ ಹೋಗ್ತೀವಿ. ಗಂಗರು ಆಗಿರಬಹುದು, ತಮಿಳುನಾಡಿನ ಪಲ್ಲವರ ಮನೆತನವನ್ನ, ಹಾಗೆಯೇ ವಾಕಟಕರನ್ನ, ಉತ್ತರ ಭಾರತದ ಗುಪ್ತರನ್ನ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಥ ಕದಂಬ ಮನೆತನಕ್ಕೆ ಕದಂಬ ಎಂಬ ಹೆಸರು ಯಾವ ರೀತಿಯಾಗಿ ಬಂತು ಅಂತಕ್ಕಂಥದ್ದು ಅದಕ್ಕೆ ಸಪರೇಟ್ ಆಗಿ ಪೌರಾಣಿಕ ಮೂಲಕತೆ ಇರ್ತಕ್ಕಂಥದ್ದು. ಅಂತಹ ಮೂಲಕತೆ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಒಂದು ದಿನ ಬನವಾಸಿಯ ಹತ್ತಿರ ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕದಲ್ಲಿ ಬರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಹತ್ತಿರ ಒಂದು ಸುಂದರವಾಗಿರ್ತಕ್ಕಂಥ ಅರಣ್ಯ. ಆ ಅರಣ್ಯದ ಮಧ್ಯದಲ್ಲಿ ಕದಂಬ ಎಂಬ ವೃಕ್ಷ ಇತ್ತು. ಆ ವೃಕ್ಷದ ಕೆಳಗೆ ಒಬ್ಬ ಋಷಿ ಮುನಿ ಕುಳಿತು ತಪಸ್ಸನ್ನ ಮಾಡ್ತಾ ಇದ್ದ. ಇಂತಹ ತಪಸ್ಸನ್ನ ಮೆಚ್ಚಿದ ದೈವವಾಣಿಯು ಒಂದು ಕೇಳಿಸಿತು ಋಷಿ ಮುನಿಗೆ. ಏನಂತ ಹೇಳಿತು ದೈವವಾಣಿ ಅಂದ್ರೆ, ದೇವಾನುದೇವತೆಗಳು ತಪಸ್ಸನ್ನ ಮೆಚ್ಚಿ, ಋಷಿ ಮುನಿಯ ತಪಸ್ಸನ್ನ ಮೆಚ್ಚಿ ಆಶೀರ್ವಾದವನ್ನ ಮಾಡುತ್ತವೆ. ದೈವವಾಣಿ ಕೇಳಿಸಿತು ಈ ಋಷಿ ಮುನಿಗೆ. ಅಂತ ಋಷಿ ಮುನಿಗೆ ಏನಂತ ದೈವವಾಣಿ ಕೇಳಿಸಿತು ಅಂದ್ರೆ, ಈ ಒಂದು ಕದಂಬ ವೃಕ್ಷ ನಿಮ್ಮ ಮನೆತನಕ್ಕೆ ಅಡಿಪಾಯ ಆಗಲಿ, ಕದಂಬ ಎಂಬ ಮನೆತನ ನಿಮಗೆ ಮೂಲ ಮನೆತನವಾಗಲಿ ಅಂತ ದೈವವಾಣಿ ಕೇಳಿಸಿತು. ಅಂದಿನಿಂದ ಇಲ್ಲಿ ಕದಂಬ ಮನೆತನ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಆ ಋಷಿ ಮುನಿಗೆ. ಅರಣ್ಯದ ಮಧ್ಯದಲ್ಲಿ ಕದಂಬ ವೃಕ್ಷದ ಕೆಳಗೆ ಕುಳಿತಿರ್ತಕ್ಕಂಥ ಋಷಿ ಮುನಿಯ ಹೆಸರು ಯಾರು ಅಂದ್ರೆ ಇದೇ ಮಯೂರ ವರ್ಮ. ಈ ಮಯೂರ ವರ್ಮ ಕದಂಬ ಮನೆತನದ ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತನಾಗುತ್ತಾನೆ. ಮಯೂರ ವರ್ಮ ವೆರಿ ವೆರಿ ಇಂಪಾರ್ಟೆಂಟ್. ಮಯೂರ ವರ್ಮ ಕದಂಬ ಮನೆತನದ ಸ್ಥಾಪಕ. ಮಯೂರ ವರ್ಮನಿಗೆ ಮೂಲ ಹೆಸರು ಕೂಡ ಇತ್ತು. ಆ ಮೂಲ ಹೆಸರು ಏನಂದ್ರೆ ಮಯೂರ ಶರ್ಮ ಅಂತಾನು ಕೂಡ ಕರಿತಾ ಹೋಗ್ತಾರೆ ಮಯೂರ ವರ್ಮನಿಗೆ. ಇಂತಹ ಮಯೂರ ವರ್ಮನ ತಂದೆಯ ಹೆಸರು ಏನು ಅಂದ್ರೆ ಬಿಂದು ಸೇನಾ ಮಯೂರ ವರ್ಮನ ತಂದೆಯಾಗಿರ್ತಕ್ಕಂಥನು. ಮಯೂರ ವರ್ಮನ ಅಜ್ಜ ಯಾರು ಅಂದ್ರೆ ವೀರಶರ್ಮ ಮಯೂರ ವರ್ಮನ ಅಜ್ಜನ ಹೆಸರು. ಹಾಗೆ ಕದಂಬ ಮನೆತನಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತನಾದ ವ್ಯಕ್ತಿ ಮಯೂರ ವರ್ಮ. ಈ ಕದಂಬ ಮನೆತನದ ಕಾಲಘಟ್ಟವನ್ನ ನಾವು ನೋಡ್ತಾ ಹೋದ್ರೆ ಕ್ರಿಸ್ತಶಕ 345ರಿಂದ ಕ್ರಿಸ್ತಶಕ 540ರವರೆಗಿನ ಕಾಲಘಟ್ಟವನ್ನ ಕದಂಬ ಮನೆತನದ ಆಡಳಿತದ ಕಾಲಘಟ್ಟ ಅಂತ ಕರಿತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ಗೆ.
ನೋಡಿ, ಹೊಂದಿಸಿ ಬರೆಯಿರಿಯಲ್ಲಿ ಕೇಳ್ತಾ ಹೋಗ್ತಾನೆ ಎಕ್ಸಾಮ್ಸ್ಗೆ. ಕದಂಬರ ಮನೆತನ, ಶಾತವಾಹನರ ಮನೆತನ, ಮೌರ್ಯರ ಮನೆತನ ಆಗಿರುವುದು ಒಂದು ಕಡೆ ಕೊಟ್ಟು, ಮನೆತನಗಳನ್ನ ಒಂದು ಕಡೆ ಕೊಟ್ಟು, ಮತ್ತೊಂದು ಭಾಗದಲ್ಲಿ ಮನೆತನದ ಆಡಳಿತದ ಇಸವಿ ಬಗ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಹೀಗಾಗಿ ಎಕ್ಸಾಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಕದಂಬರ ರಾಜಧಾನಿ ಯಾವುದು ಅಂತ ಹೇಳೋದಾದ್ರೆ ಬನವಾಸಿ ಕದಂಬರ ರಾಜಧಾನಿ. ಹಾಗಾದ್ರೆ ಬನವಾಸಿ ಎಲ್ಲಿ ಬರುತ್ತೆ? ಕರ್ನಾಟಕ ರಾಜ್ಯದಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶವೇ ಈ ಬನವಾಸಿ. ಮಹಾಭಾರತದಲ್ಲಿ ಬನವಾಸಿಯನ್ನ ವೈಜಯಂತಿ ಎಂದು ಕರೀತಾರೆ. ಅದೇ ರೀತಿ ರಾಮಾಯಣದಲ್ಲೂ ಕೂಡ ಈ ಬನವಾಸಿಯನ್ನ ಏನಂತ ಕರೀತಾರೆ ಅಂದ್ರೆ ಕುಂತಳ ದೇಶ ಅಂತ ಕರಿತಾ ಹೋಗ್ತಾರೆ ರಾಮಾಯಣದಲ್ಲಿ. ಮಹಾಭಾರತದಲ್ಲಿ ವೈಜಯಂತಿ ಅಂತ ಕರಿತಾ ಹೋದರೆ ರಾಮಾಯಣದಲ್ಲಿ ಕುಂತಳ ದೇಶ ಅಂತ ಕರಿತಾ ಹೋಗ್ತಾರೆ ಈ ಬನವಾಸಿಯನ್ನ. ಗ್ರೀಕರ ಟಾಲೆಮಿ ಕೂಡ ಬನವಾಸಿಯನ್ನ ಏನಂತ ಕರಿತಾ ಹೋಗ್ತಾನೆ ಅಂದ್ರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೈಜಾಂಟಿಯನ್ ಅಂತ ಕರಿತಾ ಹೋಗ್ತಾನೆ ಗ್ರೀಕರ ಟಾಲೆಮಿ. ಚೀನಾದ ಯಾತ್ರಿಕ ಯುಯಾನ್ ಸ್ಯಾಂಗ್ ಕೂಡ ಇದೇ ಬನವಾಸಿಯನ್ನ ತನ್ನದೇ ಆಗಿರ್ತಕ್ಕಂಥ ಹೆಸರಿನಿಂದ ಕರೀತಾನೆ. ಆ ಹೆಸರು ಯಾವುದು ಅಂದ್ರೆ ಕೋನಾ ಕೀನಾ ಪೋಲು ಅಂತ ಕರಿತಾ ಹೋಗ್ತಾನೆ. ನೋಡಿ, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಹೋಗ್ತೇನೆ. ಕೋನಾ ಕೀನಾ ಪೋಲು ಅಂತ ಕರಿತಾ ಹೋಗ್ತಾನೆ ಚೀನಿ ಯಾಂತ್ರಿಕ ಯುಯಾನ್ ಸಾಂಗ್ ಈ ಬನವಾಸಿಯನ್ನ. ಇದು ವರಹ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥದ್ದು. ವರದಾ ನದಿ ದಂಡೆಯ ಮೇಲೆ. ವೆರಿ ವೆರಿ ಇಂಪಾರ್ಟೆಂಟ್. ಬನವಾಸಿ ಯಾವ ನದಿಯ ದಂಡೆಯ ಮೇಲಿದೆ ಅಂದ್ರೆ ವರದಾ ನದಿ ದಂಡೆಯ ಮೇಲೆ ಇರ್ತಕ್ಕಂಥದ್ದು. ಹಾಗಾದರೆ ಕದಂಬ ಮನೆತನದ ಲಾಂಛನ ಯಾವುದು ಅಂದ್ರೆ ಸಿಂಹ. ವೆರಿ ವೆರಿ ಇಂಪಾರ್ಟೆಂಟ್. ಸಿಂಹ ಕದಂಬರ ರಾಜ್ಯ ಲಾಂಛನ ಆಗಿರ್ತಕ್ಕಂಥದ್ದು. ಮತ್ತೆ ಧರ್ಮ, ಕದಂಬ ಮನೆತನದವರು ಯಾವ ಧರ್ಮವನ್ನ ಆಚರಣೆಯನ್ನ ಮಾಡ್ತಿದ್ರು ಅಂದ್ರೆ ವೈದಿಕ ಧರ್ಮವನ್ನ ಆಚರಣೆಯನ್ನ ಮಾಡ್ತಾ ಇದ್ರು ಕದಂಬ ಮನೆತನ. ರಾಜ್ಯ ಧ್ವಜ ಯಾವುದು? ವಾನರ ಧ್ವಜ ಕದಂಬ ಮನೆತನದ ರಾಜ್ಯ ಧ್ವಜ ಆಗಿರ್ತಕ್ಕಂಥದ್ದು. ರಾಜ್ಯ ಹಬ್ಬ ಕೂಡ ಆಚರಣೆಯನ್ನ ಮಾಡ್ತಾ ಇದ್ರು. ಪ್ರಮುಖ ಹಬ್ಬವನ್ನ ಚೈತ್ರ ದೀಪಾವಳಿ ರಾಜ್ಯದ ಹಬ್ಬ ಆಗಿರ್ತಕ್ಕಂಥದ್ದು. ದೀಪಾವಳಿ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ನಾಡ ಹಬ್ಬವಾಗಿ ದಸರಾವನ್ನ ಯಾವ ರೀತಿಯಾಗಿ ನಾವು ಆಚರಣೆಯನ್ನ ಮಾಡ್ತಾ ಇರ್ತೀವೋ ಕದಂಬರ ಕಾಲದಲ್ಲೂ ಕೂಡ ರಾಜ್ಯ ಹಬ್ಬವಾಗಿ ಚೈತ್ರ ದೀಪಾವಳಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಆಡಳಿತದ ಭಾಷೆ ಪ್ರಾಕೃತ, ಹಾಗೆಯೇ ಸಂಸ್ಕೃತ ಭಾಷೆಯನ್ನ ಕೂಡ ಆಡಳಿತೆಯ ಭಾಷೆಯನ್ನಾಗಿ ಮಾಡಿಕೊಂಡ್ರು. ಕೊನೆಯದಾಗಿ ಕನ್ನಡ. ಸರ್, ನೀವು ಹೇಳಿದ್ರೆ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನ ಅಂತ ಹೇಳ್ತಾ ಹೋದ್ರೆ ಇದೇನ್ ಸರ್, ಪ್ರಾಕೃತ ಮತ್ತು ಸಂಸ್ಕೃತ ಮತ್ತೆ ಕನ್ನಡ ಭಾಷೆ ಮೂರು ಭಾಷೆಯನ್ನ ಅಳವಡಿಸಿಕೊಂಡಿದ್ದಾರಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಬಹುದು. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಪ್ರಾಕೃತ ಭಾಷೆಯನ್ನು ಕೂಡ ಆಡಳಿತ ಭಾಷೆಯನ್ನ ಮಾಡ್ಕೊಂಡಿದ್ರು, ಸಂಸ್ಕೃತ ಭಾಷೆಯನ್ನ ಆಡಳಿತ ಭಾಷೆಯನ್ನ ಮಾಡಿಕೊಂಡ್ರು. ಆದ್ರೆ ಇದು ಹೆಚ್ಚು ಸಮಯ ಕಾಲ ಇರಲಿಲ್ಲ. ಕನ್ನಡ ಭಾಷೆಯನ್ನೇ ಹೆಚ್ಚಾಗಿ ಮಾತನಾಡುತ್ತಿದ್ರು. ಕನ್ನಡ ಭಾಷೆಯನ್ನೇ ಆಡಳಿತ ಭಾಷೆಯನ್ನಾಗಿ ಮೊಟ್ಟ ಮೊದಲ ಅಳವಡಿಸಿಕೊಂಡಿರ್ತಕ್ಕಂಥ ಮನೆತನ ಕದಂಬರು. ಹೀಗಾಗಿ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಕರಿತಾ ಹೋಗ್ತೀವಿ ಕದಂಬರ ಮನೆತನವನ್ನ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಕದಂಬ ಮನೆತನದ ಕುಲದೇವರು ಯಾವುದು? ಮಧುಕೇಶ್ವರ ಕುಲದೇವರು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪ್ರಮುಖ ಶಾಸನಗಳ ಬಗ್ಗೆ ನೋಡ್ತಾ ಹೋಗೋಣ. ಕದಂಬರ ಮನೆತನದ ಪ್ರಮುಖ ಶಾಸನಗಳು, ಇಲ್ಲಿ 5 ಶಾಸನಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕದಂಬ ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಶಾಸನಗಳು. ಆ ಶಾಸನಗಳು ಯಾವುವು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಮಿಡಿ ಶಾಸನ. ಎರಡನೇದು ಅಲಸಿ ಶಾಸನ. ಮೂರನೇದು ಚಂದ್ರವಳ್ಳಿ ಶಾಸನ. ನಾಲ್ಕನೇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾಸನ, ಮತ್ತೊಂದು ಶಾಸನ ತಾಳಗುಂದ ಶಾಸನ. ಐದನೇದು ಗುಡ್ನಾಪುರ ಶಾಸನ.
5 ಶಾಸನಗಳು ಕದಂಬರ ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥ ಶಾಸನಗಳು. ಹಲ್ಮಿಡಿ ಶಾಸನ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಶಾಸನ. ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಶಾಸನ ಇದು ಕಾಕುತ್ಸ ವರ್ಮನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹಲಸಿ ಶಾಸನವು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಕೂಡ ಕಾಕುತ್ಸ ವರ್ಮನ ಅರಸರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಚಂದ್ರವಳ್ಳಿ ಶಾಸನ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಚಂದ್ರವಳ್ಳಿ ಶಾಸನ ಮಯೂರ ವರ್ಮನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಶಾಸನವೇ ಈ ತಾಳಗುಂದ ಶಾಸನ. ನೆಕ್ಸ್ಟ್ ಗುಡ್ನಾಪುರ ಶಾಸನ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಶಾಸನ. ಈ 5 ಶಾಸನಗಳು ಕದಂಬರ ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಶಾಸನಗಳು. ನೋಡಿ, ಅರಸರು ಈ ಒಂದು ಶಾಸನ ಯಾವ ಅರಸರಿಗೆ ಸಂಬಂಧಿಸಿದ್ದು ಅಂತ ಹೇಳ್ತಾ ಹೋಗ್ತವೆ. ತಾಳಗುಂದ ಶಾಸನ ಶಾಂತಿವರ್ಮನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ 5 ಶಾಸನಗಳ ಬಗ್ಗೆ ನೆಕ್ಸ್ಟ್ ಒಂದೊಂದಾಗಿ ಯಾವ ಒಂದು ಪ್ರಮುಖ ಅರಸರುಗಳ ಆಡಳಿತದಲ್ಲಿ ಬರ್ತಾ ಹೋಗ್ತವೆ. 5 ಶಾಸನಗಳು ಮತ್ತೆ ರಿಪೀಟ್ ಆಗ್ತಾ ಹೋಗ್ತವೆ. ಪ್ರಮುಖ ಅರಸರು ಏನನ್ನ ಮಾಡಿದ್ರು, ಆಡಳಿತದಲ್ಲಿ ಯಾವ ರೀತಿಯಾಗಿ ನೈಪುಣ್ಯತೆಯನ್ನ ಹೊಂದಿದ್ರು, ಅವರ ಕ್ಯಾರೆಕ್ಟರ್ ಏನು ಅಂತಕ್ಕಂಥದ್ದನ್ನ ತಿಳಿಸ್ತಾ ಹೋಗ್ತವೆ ಈ ಶಾಸನಗಳು. ಯಾವ ಇಸವಿಯಲ್ಲಿ ರಚಿಸಿದ್ರು, ಯಾವ ಶಿಲ್ಪಿ ರಚಿಸಿದ ಈ ಶಾಸನಗಳನ್ನ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಎರೈಸ್ ಮಾಡ್ತೇನೆ, ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಇದಿಷ್ಟು ಕದಂಬರ ಇಂಟ್ರೊಡಕ್ಷನ್ ಆದ್ರೆ ನೆಕ್ಸ್ಟ್ ಅರಸರುಗಳು ಬರ್ತಾ ಹೋಗ್ತವೆ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅರಸರು ಕೂಡ ಬರ್ತಾ ಹೋಗ್ತಾರೆ. ಅಂತ ಅರಸರ ಬಗ್ಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೊದಲನೇ ಅರಸ ಮಯೂರ ವರ್ಮನ ಬಗ್ಗೆ ನೋಡ್ತಾ ಹೋಗೋಣ. ಮಯೂರ ವರ್ಮ ಇವನ ಕಾಲ ನೋಡ್ತಾ ಹೋದ್ರೆ ಕ್ರಿಸ್ತ ಶಕ 345ರಿಂದ ಹಿಡಿದು 360ರವರೆಗಿನ ಕಾಲಘಟ್ಟವನ್ನ ಮಯೂರ ವರ್ಮನ ಕಾಲಘಟ್ಟ ಅಂತ ಕರಿತಾ ಹೋಗ್ತೀವಿ. ಮಯೂರ ವರ್ಮನ ಅಜ್ಜನ ಹೆಸರು ವೀರಶರ್ಮ ಅಂತ ಕರಿತಾ ಹೋದ್ವಿ. ಇಂತಹ ವೀರಶರ್ಮ ಏನ್ ಮಾಡ್ತಾನೆ, ಮಯೂರ ವರ್ಮ ಬಾಲ್ಯದಲ್ಲೇ ಇರುವಾಗ ಕಂಚಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಯೂರ ವರ್ಮನನ್ನ ವೀರಶರ್ಮ ಕರೆದುಕೊಂಡು ಹೋಗ್ತಾನೆ. ಆ ಕಂಚಿಗೆ ಹೋಗ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಕಂಚಿನ ಒಂದು ಪ್ರದೇಶಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವೀರಶರ್ಮ ಮಯೂರ ವರ್ಮನನ್ನ ಕರೆದುಕೊಂಡು ಹೋಗ್ತಾನೆ. ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಮಯೂರ ವರ್ಮ ಕರುನಾಡಿಗೆ ಹಿಂದಿರುವಾಗ, ತಮಿಳುನಾಡಿನ ಕಂಚಿಗೆ ಹೋಗಿ ಕರುನಾಡಿಗೆ ಮತ್ತೆ ಹಿಂದಿರುಗುವಾಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗಡಿನಾಡಿನಲ್ಲಿ ಇರ್ತಕ್ಕಂಥ ಪಾಲರ್ ನದಿಯ ದಂಡೆಯ ಮೇಲೆ ಸ್ನಾನವನ್ನ ಮಾಡ್ತಾ ಇರ್ತಾರೆ ಈ ಮಯೂರ ವರ್ಮ. ಸ್ನಾನವನ್ನ ಮಾಡಬೇಕಾದ್ರೆ ಮಡಿಬಟ್ಟೆಗಳನ್ನ ದಂಡೆಯ ಮೇಲೆ ಒಣಗಿ ಹಾಕಿರುವಾಗ ಪಲ್ಲವರ ಅರಸ ಎಂಟ್ರಿ ಆಗ್ತಾನೆ, ವಿಲನ್ ಎಂಟ್ರಿ ಆಗ್ತಾನೆ. ಇಲ್ಲಿ ಆ ವಿಲನ್ ನ ಹೆಸರು ಪಲ್ಲವರ ರಾಜ ಶಿವಸ್ಕಂದ ವರ್ಮ. ವೆರಿ ವೆರಿ ಇಂಪಾರ್ಟೆಂಟ್, ಮತ್ತೊಂದು ಇಂಪಾರ್ಟೆಂಟ್, ಶಿವಸ್ಕಂದ ವರ್ಮ. ಪಲ್ಲವರ ದೊರೆಯಾಗಿರ್ತಕ್ಕಂಥ ಶಿವಸ್ಕಂದ ವರ್ಮ ಸುಮ್ಮನೆ ಇರೋದಿಲ್ಲ. ಇವನು ಮಡಿಬಟ್ಟೆಗಳನ್ನೇನು ಒಣಗಿರ್ತಾರಲ್ಲ, ಅಲ್ಲಿ ಆ ಮಡಿಬಟ್ಟೆಗಳ ಮೇಲೆ ಕುದುರೆಗಳ ಸವಾರಿಯನ್ನ ಮಾಡಿದ್ದಲ್ಲದೆ ಯಾವ ವಿಪ್ರನು ಕೂಡ ಕ್ಷತ್ರಿಯನಾಗಲಿಕ್ಕೆ ಸಾಧ್ಯವಿಲ್ಲ ಎಂದು ಅಪಮಾನವನ್ನ ಮಾಡ್ತಾನೆ ಈ ಮಯೂರ ವರ್ಮನು. ಅವಮಾನಗೊಂಡ ಮಯೂರ ವರ್ಮ ಏನ್ ಮಾಡ್ತಾನೆ ನೆಕ್ಸ್ಟ್ ಅಂದ್ರೆ ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗವನ್ನಿಡಿದು ಖಡ್ಗವನ್ನಿಡಿದು ಮಯೂರ ಶರ್ಮ ಇರ್ತಕ್ಕಂಥ ಹೆಸರನ್ನ ಮಯೂರ ವರ್ಮ ಎಂದು ಬದಲಾಯಿಸಿಕೊಂಡು ಶ್ರೀಶೈಲ ಎಂಬ ಪ್ರದೇಶಕ್ಕೆ ತೆರಳಿ
ಶ್ರೀಶೈಲ ಎಂಬ ಪ್ರದೇಶಕ್ಕೆ ತೆರಳಿ ಆಂಧ್ರ ಪ್ರದೇಶದಲ್ಲಿ ಬಂದಿರತಕ್ಕಂತ ಶ್ರೀಶೈಲ ಎಂಬ ಪ್ರದೇಶಕ್ಕೆ ತೆರಳಿ ಅಲ್ಲಿರ್ತಕ್ಕಂತ ಗುಡ್ಡಗಾಡು ಬುಡಕಟ್ಟು ಜನಾಂಗದವರನ್ನ ಒಟ್ಟುಗೂಡಿಸಿಕೊಂಡು ಶಿವಸ್ಕಂದ ವರ್ಮನ ಮೇಲೆ ಅಟ್ಯಾಕ್ ಮಾಡಿ ತಾನೂ ಕೂಡ ಕ್ಷತ್ರಿಯನಾಗಬಲ್ಲ ಕೆಪಾಸಿಟಿ ಇರ್ತಕ್ಕಂಥನು ಅಂತ ತೋರಿಸ್ತಾ ಹೋಗ್ತಾನೆ. ಶಿವಸ್ಕಂದ ವರ್ಮನನ್ನ ಸೋಲಿಸಿ ಬುಡಕಟ್ಟು ಜನಾಂಗದವರನ್ನ ಒಟ್ಟುಗೂಡಿಸಿಕೊಂಡು ಶಿವಸ್ಕಂದ ವರ್ಮನನ್ನ ಸೋಲಿಸಿ ಮಲಪ್ರಭಾ ನದಿಯ ದಂಡೆಯ ಮೇಲಿರ್ತಕ್ಕಂಥ ಪ್ರದೇಶವನ್ನ ಗೆದ್ದುಕೊಳ್ತಾನೆ ಈ ಮಯೂರ ವರ್ಮ. ಇಂತಹ ಸಾಹಸಿಯಾಗಿರ್ತಕ್ಕಂಥ ಮಯೂರ ವರ್ಮನ ಬಗ್ಗೆ ತಿಳಿಸುವಂತಹ ಶಾಸನ ತಾಳಗುಂದ ಶಾಸನ. ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಇದೇ ಮಯೂರ ವರ್ಮ ರಚಿಸಿರ್ತಕ್ಕಂಥ ಆಡಳಿತದ ಕಾಲದಲ್ಲಿ ಮಯೂರ ವರ್ಮನ ಆಡಳಿತದಲ್ಲಿ ಕಂಡು ಬಂದಿರತಕ್ಕಂಥ ಶಾಸನ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನ ಈಗಾಗಲೇ ಹೇಳಿದೆ ನಿಮ್ಗೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬಂದಿರತಕ್ಕಂಥ ಶಾಸನ ಇದು ಚಂದ್ರವಳ್ಳಿ ಶಾಸನ. ಈ ಶಾಸನ ಏನನ್ನ ಹೇಳುತ್ತೆ ಮಯೂರ ವರ್ಮನನ್ನ ಕುರಿತು ಅಂದ್ರೆ, ಮಯೂರ ವರ್ಮ ಚಂದ್ರವಳ್ಳಿ ಶಾಸನವನ್ನ ರಚಿಸಿರ್ತಕ್ಕಂಥ ಮುಖ್ಯ ಕಾರಣವೇ ಅಲ್ಲಿನ ಜನರಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸಿ ಕೊಟ್ಟು ಕಡುಬಡವರನ್ನ ರಕ್ಷಿಸಿದ ಎಂದು ತಿಳಿಸುವಂತಹ ಶಾಸನ ಚಂದ್ರವಳ್ಳಿ ಶಾಸನ. ಇಂಥ ಕೆಪಾಸಿಟಿಯನ್ನ ಹೊಂದಿರ್ತಕ್ಕಂಥವನು ಮಯೂರ ವರ್ಮ. ಈ ಚಂದ್ರವಳ್ಳಿ ಶಾಸನವನ್ನ ಮೊಟ್ಟ ಮೊದಲ ಬಾರಿಗೆ ಎಂ.ಎಚ್. ಕೃಷ್ಣರವರು ಪತ್ತೆ ಹಚ್ತಾ ಹೋಗ್ತಾರೆ. ಎಂ.ಎಚ್. ಕೃಷ್ಣರವರು ಮೊಟ್ಟ ಮೊದಲ ಬಾರಿಗೆ ಚಂದ್ರವಳ್ಳಿ ಶಾಸನವನ್ನ ಪತ್ತೆ ಹಚ್ಚಿದ್ರು. ಈ ಶಾಸನವು ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಪ್ರಾಕೃತ ಭಾಷೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಾಕೃತ ಭಾಷೆ. ಇದಿಷ್ಟು ಮಯೂರ ವರ್ಮನ ಡೀಟೇಲ್ಸ್. ಆದ್ರೆ ಮತ್ತೊಬ್ಬ ಅರಸ ಬರ್ತಾ ಹೋಗ್ತಾನೆ. ಮಯೂರ ವರ್ಮನ ಮತ್ತೊಬ್ಬ ಮಗನೇ ಇಲ್ಲಿ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ. ಆ ಕೋಡೋಡನ್ನ ಮಕಬಾ ರಾಕಿ ಅಂತ ಕರಿತೀವಿ. ಮಕಬಾ ರಾಕಿ. ಮ ಅಂದ್ರೆ ಮಯೂರ ವರ್ಮ, ಕ ಅಂದ್ರೆ ಕಂಗವರ್ಮ, ಭ ಅಂದ್ರೆ ಭಗೀರಥಿ ವರ್ಮ, ರ ಅಂದ್ರೆ ರಘುಪತಿ ವರ್ಮ, ಕ ಅಂದ್ರೆ ಕಾಕುತ್ಸ ವರ್ಮ. ನೆಕ್ಸ್ಟ್ ಮಯೂರ ವರ್ಮನ ಮಗ ಕಂಗವರ್ಮ. ಕಂಗವರ್ಮ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ. ಮಯೂರ ವರ್ಮನಷ್ಟು ಇವನೇನು ಬಲಶಾಲಿ ಅಲ್ಲ ಕಂಗವರ್ಮ. ಮಯೂರ ವರ್ಮನ ಮಗನೇ ಕಂಗವರ್ಮ. ಇವನೇನು ಬಲಿಷ್ಠನಲ್ಲ. ಇವನ ಕಾಲಾವಧಿಯನ್ನ ನೋಡ್ತಾ ಹೋದ್ರೆ ಕ್ರಿಸ್ತ ಶಕ 300 ವೆರಿ ವೆರಿ ಇಂಪಾರ್ಟೆಂಟ್ 60ರಿಂದ 390ರವರೆಗಿನ ಕಾಲಘಟ್ಟ ಕಂಗವರ್ಮನ ಕಾಲಘಟ್ಟ, ಆಡಳಿತದ ಅವಧಿಯನ್ನಾಗಿ ನೋಡ್ತಾ ಹೋಗ್ತೇವೆ. ಈ ಕಂಗವರ್ಮ ಏನ್ ಮಾಡ್ತಾನೆ, ವಾಕಟಕರ ವಿಂಧ್ಯಾಸೇನನ ಮೇಲೆ ದಾಳಿಯನ್ನ ಮಾಡಿ ಕುಂತಳ ಎಂಬ ಪ್ರದೇಶವನ್ನ ವಶಪಡಿಸಿಕೊಂಡ ಈ ಕಂಗವರ್ಮ ಅಷ್ಟೊಂದು ಬಲಿಷ್ಠನಲ್ಲ ಅಂತ ಹೇಳಿದ್ರೂ ಕೂಡ ವಾಕಟಕರ ಮೇಲೆ ದಾಳಿಯನ್ನ ಮಾಡಿ ವಿಂಧ್ಯಾಸೇನನನ್ನ ಸೋಲಿಸಿ ಕುಂತಳ ಎಂಬ ಪ್ರದೇಶವನ್ನ ವಶಪಡಿಸಿಕೊಂಡ ಈ ಕಂಗವರ್ಮ. ನೆಕ್ಸ್ಟ್ ಇವನ ಮಗ ಆಗಿರ್ತಕ್ಕಂಥ ಮತ್ತೊಬ್ಬನು ಬರ್ತಾ ಹೋಗ್ತಾನೆ. ಅಂದ್ರೆ ಭಗೀರಥಿ ವರ್ಮ. ಭಗೀರಥ ವರ್ಮ ಬರ್ತಾ ಹೋಗ್ತಾನೆ. ನೋಡಿ, ಎಲ್ಲಾ ವರ್ಮಗಳೇ ಬರ್ತಕ್ಕಂಥದ್ದು. ಕೊನೆಯದಾಗಿ ವರ್ಮಗಳೇ ಬರ್ತಕ್ಕಂಥದ್ದು ಕದಂಬ ಮನೆತನದಲ್ಲಿ. ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ಈಸಿಯಾಗಿ ಇರ್ತಕ್ಕಂಥದ್ದು. ಈ ಭಗೀರಥಿ ವರ್ಮನ ಕಾಲಘಟ್ಟವನ್ನ ನೋಡ್ತಾ ಹೋದ್ರೆ ಕ್ರಿಸ್ತ ಶಕ 390ರಿಂದ 415ರವರೆಗಿನ ಆಡಳಿತದ ಕಾಲಘಟ್ಟವನ್ನ ಭಗೀರಥ ವರ್ಮನ ಕಾಲಘಟ್ಟ ಎಂದು ನಾವು ಕರಿತಾ ಹೋಗ್ತೇವೆ. ಇವನಿಗೆ ಮತ್ತೊಂದು ಬಿರುದು ಇತ್ತು. ಭಗೀರಥ ವರ್ಮನಿಗೆ ಏನಂತ ಇತ್ತು ಅಂದ್ರೆ ಕದಂಬ ಕುಲ ಪ್ರಚನ್ನ ಜನ್ಮ ಎಂಬ ಬಿರುದು ಇರ್ತಕ್ಕಂಥದ್ದು ಭಗೀರಥ ವರ್ಮನಿಗೆ. ಯಾಕೆ ಕದಂಬ ಜನ್ಮ, ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಕರಿತಾ ಹೋಗ್ತೇವೆ. ಪ್ರಚನ್ನ ಜನ್ಮ ಅಂತ ಕರಿತಾ ಹೋಗ್ತೇವೆ ಇವನಿಗೆ ಅಂದ್ರೆ ತನ್ನ ತಂದೆ ಅಸಮರ್ಥನಾಗಿದ್ದ, ತನ್ನ ಸಾಮ್ರಾಜ್ಯದಲ್ಲಿ ಶತ್ರು ಪೀಡೆಯಿಂದ ತಲೆಮರೆಸಿಕೊಂಡು ತಿರುಗಾಡುತ್ತಿದ್ದ ಈ ಕಂಗವರ್ಮ. ಇಂಥ ಕಂಗವರ್ಮನಿಗೆ ರಹಸ್ಯವಾಗಿ ಹುಟ್ಟಿದವನೇ ಈ ಭಗೀರಥ ವರ್ಮ. ಹೀಗಾಗಿ ಇವನನ್ನ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಕರಿತಾ ಹೋಗ್ತಾರೆ.
ಈ ಭಗೀರಥ ವರ್ಮನ ಕಾಲದಲ್ಲಿ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಕವಿ ಯಾರು ಅಂದ್ರೆ ಕಾಳಿದಾಸ. ಕಾಳಿದಾಸ ಭಗೀರಥ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಕವಿ. ಈ ಭಗೀರಥ ವರ್ಮ ಕರ್ನಾಟಕದಲ್ಲಿ ಆಡಳಿತವನ್ನ ಮಾಡಬೇಕಾದ್ರೆ ಬನವಾಸಿ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂಥದ್ದು. ಈ ಕರ್ನಾಟಕದಲ್ಲಿ ಭಗೀರಥ ವರ್ಮ ಆಡಳಿತವನ್ನ ಮಾಡಬೇಕಾದ್ರೆ ಇಡೀ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಆಡಳಿತವನ್ನ ಎರಡನೇ ಚಂದ್ರಗುಪ್ತ ಆಡಳಿತವನ್ನ ಮಾಡ್ತಾ ಇದ್ದ. ಅಂದ್ರೆ ಭಗೀರಥ ವರ್ಮನ ಸಮಕಾಲೀನ ದೊರೆ ಯಾರು ಅಂದ್ರೆ ಎರಡನೇ ಚಂದ್ರಗುಪ್ತ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ ಈ ಭಗೀರಥ ವರ್ಮ ಬಗಿ ಎಂಬ ನಾಣ್ಯವನ್ನ ತನ್ನ ಸಾಮ್ರಾಜ್ಯದಲ್ಲಿ ಜಾರಿಗೆ ತಂದಿದ್ದ. ಬಗಿ ಎಂಬ ನಾಣ್ಯವನ್ನ ಜಾರಿಗೆ ತಂದಿದ್ದ ಯಾರು ಅಂದ್ರೆ ಈ ಭಗೀರಥ ವರ್ಮ. ಮಯೂರ ವರ್ಮನ ಮಗ ಕಂಗವರ್ಮ, ಕಂಗವರ್ಮನ ಮಗ ಭಗೀರಥ ವರ್ಮ, ಭಗೀರಥ ವರ್ಮನ ಮಗ ರಘುಪತಿ ವರ್ಮ. ಮೂರನೆಯ ದೊರೆಯ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಹೋಗ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗೋಣ. ಮೂರನೆಯ ರಾಜನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ರಘುಪತಿ ವರ್ಮ, ನಾಲ್ಕನೇ ರಾಜ ರಘುಪತಿ ವರ್ಮ. ವೆರಿ ವೆರಿ ಇಂಪಾರ್ಟೆಂಟ್. ಇವನ ಕಾಲಘಟ್ಟ ಕ್ರಿಸ್ತ ಶಕ 415 425. ರಘುಪತಿ ವರ್ಮ, ಈ ರಘುಪತಿ ವರ್ಮನಿಗೆ ಮತ್ತೊಂದು ಬಿರುದು ಇತ್ತು. ಇವನು ಶಿವನ ಆರಾಧಕನಾಗಿದ್ದ. ಹೀಗಾಗಿ ಇವನನ್ನ ಪರಶಿವ ಅಂತ ಕರಿತಾ ಹೋಗ್ತಾರೆ. ಪರಶಿವ ಅಂತ ಕರಿತಾ ಹೋಗ್ತಾರೆ ಈ ರಘುಪತಿ ವರ್ಮನನ್ನ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ. ಮಯೂರ ವರ್ಮನ ಮಗ ಕಂಗವರ್ಮ, ಕಂಗವರ್ಮನ ಮಗ ಭಗೀರಥ ವರ್ಮ, ಭಗೀರಥ ವರ್ಮನ ಮಗ ರಘುಪತಿ ವರ್ಮ. ಇವನಿಗೆ ಗಂಡು ಸಂತಾನ ಇರಲಿಲ್ಲ. ಹೀಗಾಗಿ ಇವನ ಸಹೋದರ ಕಾಕುತ್ಸ ವರ್ಮ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ. ಕಾಕುತ್ಸ ವರ್ಮ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ. ಇವನು 5ನೇ ರಾಜನಾಗಿರ್ತಕ್ಕಂಥನು. ಈ ಕಾಕುತ್ಸ ವರ್ಮ ಕದಂಬ ಮನೆತನದ ಪ್ರಸಿದ್ಧ ಅರಸನಾಗಿದ್ದ. ಇವನ ಕಾಲಘಟ್ಟವನ್ನ ನಾವು ನೋಡ್ತಾ ಹೋದ್ರೆ ಕ್ರಿಸ್ತ ಶಕ 425 ಹಿಡಿದು 450 ಕಾಲಘಟ್ಟವನ್ನ ಕಾಕುತ್ಸ ವರ್ಮನ ಆಡಳಿತದ ಕಾಲಘಟ್ಟವನ್ನಾಗಿ ನಾವು ನೋಡ್ತಾ ಹೋಗ್ತೇವೆ. ಕಾಕುತ್ಸ ವರ್ಮ ಕದಂಬ ಮನೆತನದ ಪ್ರಸಿದ್ಧ ಅರಸ. ಇವನಿಗೆ ಹಲವಾರು ಹೆಸರುಗಳು ಇದ್ದವು. ಅವುಗಳೆಂದರೆ ತಾಳಗುಂದ ಶಾಸನದಲ್ಲಿ ಕಂಡು ಬಂದಿರತಕ್ಕಂತ ಪ್ರಮುಖ ಹೆಸರುಗಳು ಕಾಕುತ್ಸ ವರ್ಮನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸೂರ್ಯಕೀರ್ತಿ, ಅನರ್ಘ್ಯ ರತ್ನ, ಕದಂಬ ಕುಲಭೂಷಣ, ಕದಂಬ ಕುಟುಂಬ ಕುಲಭೂಷಣ ಅಂತಕ್ಕಂಥ ಹಲವಾರು ಹೆಸರುಗಳಿಂದ ಕರಿತಾ ಹೋಗ್ತಾರೆ ಈ ಕಾಕುತ್ಸ ವರ್ಮನನ್ನ. ಇಂಥ ಕಾಕುತ್ಸ ವರ್ಮನ ಕಾಲಘಟ್ಟದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶಾಸನ ಕಂಡು ಬರ್ತಕ್ಕಂಥದ್ದು ಅದೇ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ. ಮೌರ್ಯರ ಆಡಳಿತ ಕರ್ನಾಟಕದಲ್ಲಿ, ಮೌರ್ಯರ ಆಡಳಿತದಲ್ಲಿ ಅಶೋಕ ಮಹಾಶಯನಿಗೆ ಸಂಬಂಧಿಸಿರ್ತಕ್ಕಂಥ ಶಾಸನಗಳ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಅಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ ಅಂತ ಹೇಳ್ತಾ ಹೋಗಿದ್ದೆ, ಚರ್ಚೆ ಕೂಡ ಮಾಡ್ತಾ ಹೋಗಿದ್ದೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗಿದ್ದೆ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಕ್ರಿಸ್ತ ಶಕ 450 ರಚಿಸಿರ್ತಕ್ಕಂಥದ್ದು. ಈ ಶಾಸನದಲ್ಲಿ ಒಟ್ಟಾರೆಯಾಗಿ 16 ಸಾಲುಗಳು ಕಂಡು ಬರ್ತಕ್ಕಂಥದ್ದು ಮತ್ತು 23 ಪದಗಳು ಕಂಡು ಬಂದಿರ್ತಕ್ಕಂಥದ್ದು. ಇದು ಅಚ್ಚ ಕನ್ನಡದಲ್ಲಿ ದೊರೆತಿಲ್ಲ, ಬದಲಾಗಿ ಹಳೆ ಕನ್ನಡದಲ್ಲಿ ದೊರೆತಿರ್ತಕ್ಕಂಥದ್ದು. ಹಳೆ ಕನ್ನಡದಲ್ಲಿ ದೊರೆತಿರ್ತಕ್ಕಂಥದ್ದು ಈ ಒಂದು ಶಾಸನ. ಈ ಒಂದು ಶಾಸನದ ಮೇಲೆ ಒಂದು ಚಕ್ರ ಕಂಡು ಬಂದಿರ್ತಕ್ಕಂಥದ್ದು. ಆ ಚಕ್ರದ ಹೆಸರು ಸುದರ್ಶನ ಚಕ್ರ ಅಂತ ಕರಿತೇವೆ.
ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಸುದರ್ಶನ ಚಕ್ರ. ಸುದರ್ಶನ ಚಕ್ರ ಅಂತ ಕರಿತಾ ಹೋಗ್ತೀವಿ. ಅಲ್ಮಿಡಿ ಶಾಸನದಲ್ಲಿ ಕಂಡು ಬಂದಿರ್ತಕ್ಕಂಥ ಚಕ್ರ ಸುದರ್ಶನ ಚಕ್ರ. ಇದು ಕಾಕುತ್ಸ ವರ್ಮನಿಗೆ ಸಂಬಂಧಿಸಿರ್ತಕ್ಕಂಥ ಶಾಸನ ಅಲ್ಮಿಡಿ ಶಾಸನ. ಕಾಕುತ್ಸ ವರ್ಮನ ಆಡಳಿತದಲ್ಲಿ ಮತ್ತೊಂದು ಶಾಸನ ಸಿಕ್ಕಿರ್ತಕ್ಕಂಥದ್ದು, ಅದು ಅಲಸಿ ಶಾಸನ. ಈ ಹಿಂದೆ ನಿಮ್ಗೆ ತಿಳಿಸಿದ್ದೆ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಇದಿಷ್ಟು ಕಾಕುತ್ಸ ವರ್ಮನ ಸಂಪೂರ್ಣ ಆಡಳಿತದ ಅವಧಿಯಲ್ಲಿ ಕಂಡು ಬಂದಿರ್ತಕ್ಕಂಥ ಪ್ರಮುಖ ಪಾಯಿಂಟ್ಸ್ಗಳು. ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಕಾಕುತ್ಸ ವರ್ಮನ ನಂತರ ಆಡಳಿತಕ್ಕೆ ಬರ್ತಾ ಹೋಗ್ತಾರೆ ಶಾಂತಿವರ್ಮ, ಕೀರ್ತಿವರ್ಮ, ಕೃಷ್ಣವರ್ಮ ಮತ್ತೆ ಕುಮಾರವರ್ಮ. ಕಾಕುತ್ಸ ವರ್ಮನಿಗೆ 3 ಮಕ್ಕಳು. ಒಬ್ಬನು ಶಾಂತಿವರ್ಮ, ಇನ್ನೊಬ್ಬ ಕೃಷ್ಣವರ್ಮ, ಮತ್ತೊಬ್ಬ ಕುಮಾರವರ್ಮ. ನೋಡಿ, ಪ್ರಪಂಚ ಯಾವ ರೀತಿಯಾಗಿ ಇತ್ತು ಅಂದ್ರೆ, ಒಂದು ಕುಟುಂಬದಲ್ಲಿ ತಂದೆಯ ನಾಯಕತ್ವದ ನಂತರ ಇಡೀ ಕುಟುಂಬದ ಜವಾಬ್ದಾರಿ ಯಾರಿಗೆ ಹೋಗುತ್ತೆ ಅಂದ್ರೆ ಹಿರಿಯ ಮಗನಿಗೆ ಹೋಗ್ತಕ್ಕಂಥದ್ದು ಆ ಕುಟುಂಬದಲ್ಲಿ. ಈಗ ಬಿಡ್ರಿ, ಈಗ ಹೈಕೋರ್ಟ್ಗಳು ಬಂದಿದ್ದಾವೆ, ಸುಪ್ರೀಂ ಕೋರ್ಟ್, ಆ ಕೋರ್ಟ್, ಈ ಕೋರ್ಟ್, ಸಾಕಷ್ಟು ಕೋರ್ಟ್ಗಳು ಬಂದಿದ್ದಾವೆ. ಕೋರ್ಟ್ಗೆ ಹೋಗ್ತಾರೆ. ಈ ಎಷ್ಟೇ ಮಕ್ಕಳು ಇದ್ರೂ ಕೂಡ ಸಮಭಾಗವನ್ನ, ಕುಟುಂಬದಲ್ಲಿ ಇರ್ತಕ್ಕಂಥ ಆಸ್ತಿಯನ್ನ ಸಮಭಾಗವನ್ನಾಗಿ ಮಾಡ್ಕೊಳ್ತಾರೆ, ಇದು ಕಾನೂನು ರೀತಿಯಾಗಿ. ಬಟ್ ಇಂದಿನ ಕಾಲದಲ್ಲಿ ಆ ರೀತಿಯಾಗಿರ್ಲಿಲ್ಲ. ಸಂಪ್ರದಾಯದಂತೆ ಕುಟುಂಬದ ಸಂಪೂರ್ಣ ಆಸ್ತಿಯ ಹಕ್ಕು ಹಾಗೂ ಕುಟುಂಬದ ಜವಾಬ್ದಾರಿಯ ಹಕ್ಕು ಹಿರಿಯ ಮಗನಿಗೆ ಸಲ್ಲಿಸಿರ್ತಕ್ಕಂಥದ್ದು. ಅದೇ ರೀತಿ ಇಂದಿನ ಕಾಲದಲ್ಲಿ ಕದಂಬರ ಒಂದು ಕಾಲದಲ್ಲೂ ಕೂಡ ಕಾಕುತ್ಸ ವರ್ಮನ ನಂತರ ಆ ಕಾಕುತ್ಸ ವರ್ಮನಿಗೆ 3 ಮಕ್ಕಳು, ಶಾಂತಿವರ್ಮ, ಕೃಷ್ಣವರ್ಮ, ಕುಮಾರವರ್ಮ. ಇಲ್ಲಿ ಯಾರಿಗೆ ಪಟ್ಟ ಬರುತ್ತೆ ಅಂದ್ರೆ ಶಾಂತಿವರ್ಮನಿಗೆ ಪಟ್ಟ ಬರುತ್ತೆ ಕದಂಬ ಮನೆತನದ ಬಗ್ಗೆ, ಕದಂಬ ಸಾಮ್ರಾಜ್ಯದ ಬಗ್ಗೆ. ಇಲ್ಲಿ ಕದಂಬ ಸಾಮ್ರಾಜ್ಯದ ಇಡೀ ಜವಾಬ್ದಾರಿ ಯಾರಿಗೆ ಬರುತ್ತೆ? ಶಾಂತಿವರ್ಮನಿಗೆ ಬರುತ್ತೆ. ಇಂಥ ಶಾಂತಿವರ್ಮನ ಬಗ್ಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ, ಆಯ್ತಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. 6ನೇ ರಾಜ ಬರ್ತಾ ಹೋಗ್ತಾನೆ. 6ನೇ ರಾಜನ ಬಗ್ಗೆ ನಾವು ಎಷ್ಟು ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಈ 6ನೇ ರಾಜನೇ ಶಾಂತಿವರ್ಮ. ಶಾಂತಿವರ್ಮನ ಕಾಲದಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಶಾಸನಗಳು ಕಂಡು ಬರ್ತಾ ಹೋಗ್ತವೆ. ಶಾಂತಿವರ್ಮನ ಕಾಲಘಟ್ಟ ಸರಿಯಾಗಿ ತಿಳಿದು ಬಂದಿಲ್ಲ. ಇಂಥ ಶಾಂತಿವರ್ಮನ ಕಾಲದಲ್ಲಿ ಇಲ್ಲಿ ತಾಳಗುಂದ ಶಾಸನ ರಚನೆಯಾಗಿರ್ತಕ್ಕಂಥದ್ದು. ತಾಳಗುಂದ ಶಾಸನ. ಈ ಶಾಸನ ಏನನ್ನ ತಿಳಿಸುತ್ತೆ ಅಂದ್ರೆ, ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ, ಕನ್ನಡದ ಮೊದಲ ಚಕ್ರವರ್ತಿ ಮಯೂರವರ್ಮನೆ ಅಂತಕ್ಕಂಥದ್ದು ತಿಳಿಸುವ ಶಾಸನ ಯಾವುದು ಅಂದ್ರೆ ತಾಳಗುಂದ ಶಾಸನ. ನೀವು ಎಲ್ಲಿ ಕನ್ಫ್ಯೂಸ್ ಆಗ್ತೀರಾ ಅಂದ್ರೆ, ಮಯೂರವರ್ಮನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ ಚಂದ್ರವಳ್ಳಿ ಶಾಸನ, ಬಟ್ ಮಯೂರವರ್ಮನ ಬಗ್ಗೆ ತಿಳಿಸುವಂತಹ ಶಾಸನ ತಾಳಗುಂದ ಶಾಸನ. ಕನ್ನಡದ ಮೊದಲ ಚಕ್ರವರ್ತಿ ಮಯೂರವರ್ಮನ್ ಎಂದು ತಿಳಿಸುವಂತಹ ಶಾಸನ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನವೇ ಸಂಸ್ಕೃತದ ಮೊಟ್ಟ ಮೊದಲ ಶಾಸನ. ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂದ್ರೆ ಈ ತಾಳಗುಂದ ಶಾಸನ. ಹಾಗಾದ್ರೆ ನಿಮ್ಗೆ ಒಂದು ವರ್ಕ್ ಇದೆ, ಏನಂದ್ರೆ ಇಡೀ ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಈ ತಾಳಗುಂದ ಶಾಸನ. ಈ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇದನ್ನ ರಚಿಸಿರ್ತಕ್ಕಂಥ ಶಿಲ್ಪಿ ಯಾರು ಅಂದ್ರೆ ಶಿಲ್ಪಿ ಕವಿ ಕುಬ್ಜ ಅಂತಕ್ಕಂಥ ಶಿಲ್ಪಿ ತಾಳಗುಂದ ಶಾಸನವನ್ನ ರಚಿಸಿರ್ತಕ್ಕಂಥದ್ದು. ಇದಿಷ್ಟು ಶಾಂತಿವರ್ಮನ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಶಾಂತಿವರ್ಮನ ಮರಣದ ನಂತರ ಅವನ ಮಗ, ವೆರಿ ವೆರಿ ಇಂಪಾರ್ಟೆಂಟ್, 7ನೇ ಅರಸ
ಭೃಗೇಶ ವರ್ಮನ ಬಗ್ಗೆ ನೋಡ್ತಾ ಹೋಗ್ತೇವೆ. ಭೃಗೇಶ ವರ್ಮ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಈ ಭೃಗೇಶ ವರ್ಮನ ಕಾಲಘಟ್ಟ ಕ್ರಿಸ್ತ ಶಕ 477. 477ರಿಂದ ಕ್ರಿಸ್ತ ಶಕ 477 ಭೃಗೇಶ ವರ್ಮನ ಕಾಲಾವಧಿಯಲ್ಲಿ ಭೃಗೇಶ ವರ್ಮನ ಕಾಲಾವಧಿ ಕ್ರಿಸ್ತ ಶಕ 477 ಅಂತ ನೋಡ್ತಾ ಹೋಗ್ತೇವೆ. ಇದಿಷ್ಟು 477ರಿಂದ 490ರವರೆಗಿನ ಕಾಲಘಟ್ಟ ಭೃಗೇಶ ವರ್ಮನ ಕಾಲಘಟ್ಟ. ಈ ಭೃಗೇಶ ವರ್ಮ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಈ ಶಾಂತಿ ವರ್ಮ ಮತ್ತೆ ಇವನ ಸಹೋದರರು ಇರ್ತಾರಲ್ಲ ಕೃಷ್ಣ ವರ್ಮ, ಈ ಕೃಷ್ಣ ವರ್ಮ ಶ್ರೀ ಪರ್ವತವನ್ನ, ಇಲ್ಲಿ ಆಂಧ್ರ ಪ್ರದೇಶದ ಶ್ರೀ ಪರ್ವತವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ಸ್ವತಂತ್ರವಾಗಿ ಘೋಷಣೆಯನ್ನ ಮಾಡಿಕೊಂಡ, ಸ್ವತಂತ್ರ ಸಾಮ್ರಾಟನೆಂದು ಘೋಷಣೆಯನ್ನ ಮಾಡಿಕೊಂಡ. ಮತ್ತೊಬ್ಬ ಶಾಂತಿ ವರ್ಮನ ಸಹೋದರ ಕುಮಾರ ವರ್ಮ ಏನ್ ಮಾಡ್ತಾನೆ, ಉಚ್ಚಂಗಿ ದುರ್ಗವನ್ನ, ಕರ್ನಾಟಕದಲ್ಲಿ ಬರ್ತಕ್ಕಂಥ ಉಚ್ಚಂಗಿ ದುರ್ಗ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರವನ್ನ ಘೋಷಿಸಿಕೊಂಡ. ನೆಕ್ಸ್ಟ್ ಶಾಂತಿ ವರ್ಮನ ಮಗ ಭೃಗೇಶ ವರ್ಮ ಅಧಿಕಾರಕ್ಕೆ ಬರ್ತಾನೆ. ಈ ಭೃಗೇಶ ವರ್ಮ ಗಂಗರ ಮೇಲೆ ದಾಳಿಯನ್ನ ಮಾಡ್ತಾನೆ. ಗಂಗರ ಮೇಲೆ ದಾಳಿಯನ್ನ ಮಾಡಿ ಕರ್ನಾಟಕದ ಕೋಲಾರ ಡಿಸ್ಟಿಕ್ ಅನ್ನ ವಶಪಡಿಸಿಕೊಂಡಿರ್ತಾನೆ ಈ ಭೃಗೇಶ ವರ್ಮ. ಇದೇ ಭೃಗೇಶ ವರ್ಮ ಪಲ್ಲವರ ಮೇಲೆ ನಿರಂತರ ದಾಳಿಯನ್ನ ಮಾಡ್ತಾನೆ. ತಮಿಳುನಾಡಿನಲ್ಲಿ ಪಲ್ಲವರು ಆಡಳಿತವನ್ನ ಮಾಡ್ತಾ ಇರ್ತಾರೆ. ಈ ಕರ್ನಾಟಕದ ಬಾರ್ಡರ್ ಹಾಗೂ ತಮಿಳುನಾಡಿನಲ್ಲಿ ಪಲ್ಲವರು ಆಡಳಿತವನ್ನ ಮಾಡ್ತಾ ಇರ್ತಾರೆ. ಈ ಪಲ್ಲವರ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಈ ಭೃಗೇಶ ವರ್ಮ. ಇಂತಹ ಭೃಗೇಶ ವರ್ಮ ನಿರಂತರವಾಗಿ ಪಲ್ಲವರ ಮೇಲೆ ದಾಳಿಯನ್ನ ಮಾಡುವುದರ ಮೂಲಕ ಪಲ್ಲವರ ಪಾಲಿನ ವಿನಾಶದ ಅಗ್ನಿ ಎಂಬ ಬಿರುದನ್ನ ಪಡಿತಾ ಹೋಗ್ತಾನೆ. ನೋಡಿ, ಪಲ್ಲವರ ಪಾಲಿನ ವಿನಾಶದ ಅಗ್ನಿ ಅಂತಕ್ಕಂಥ ಬಿರುದನ್ನ ಪಡಿತಾ ಹೋಗ್ತಾನೆ ಈ ಭೃಗೇಶ ವರ್ಮ. ಇವನು ಜೈನ ಧರ್ಮ ಹಾಗೂ ಬೌದ್ಧ ಧರ್ಮದ ಗುರುಗಳಿಗೆ ಬೋಧತ್ತಿಯನ್ನ ನೀಡುವುದರ ಮೂಲಕ ಪರಬ್ರಾಹ್ಮಣ ಅಂತಕ್ಕಂಥ ಬಿರುದನ್ನ ತಂದು ಪಡಿತಾ ಹೋಗ್ತಾನೆ. ಪರಬ್ರಾಹ್ಮಣ, ವೆರಿ ವೆರಿ ಇಂಪಾರ್ಟೆಂಟ್, ಪರಬ್ರಾಹ್ಮಣ. ಈ ಹಿಂದೆ ಶಾತವಾಹನರ ಆಡಳಿತದಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಇದೇ ಬೌದ್ಧ ಗುರುಗಳಿಗೆ, ಜೈನ ಗುರುಗಳಿಗೆ ಬೋಧತ್ತಿಯನ್ನ ನೀಡುವುದರ ಮೂಲಕ ಏಕಬ್ರಾಹ್ಮಣ ಎಂಬ ಬಿರುದನ್ನು ಪಡ್ಕೊಂಡಿದ್ದ. ಬಟ್ ಕದಂಬರ ಮನೆತನದಲ್ಲಿ ಅದೇ ಜೈನ ಹಾಗೂ ಬೌದ್ಧರಿಗೆ ಬೋಧತ್ತಿಯನ್ನ ನೀಡುವುದರ ಮೂಲಕ ಭೃಗೇಶ ವರ್ಮ ಪರಬ್ರಾಹ್ಮಣ ಅಂತಕ್ಕಂಥ ಬಿರುದನ್ನ ಪಡಿತಾ ಹೋಗ್ತಾನೆ. ಇದಿಷ್ಟು ಕದಂಬ ಮನೆತನದ ರಾಜರ, ಪ್ರಮುಖ ರಾಜರುಗಳ ಕಂಪ್ಲೀಟ್ ಡೀಟೇಲ್ಸ್. ಹಾಗಾದ್ರೆ ಕದಂಬ ಮನೆತನದ ಪ್ರಸಿದ್ಧ ಅರಸ ಕಾಕುತ್ಸವರ್ಮ. ಕಾಕುತ್ಸವರ್ಮ ವೆರಿ ವೆರಿ ಇಂಪಾರ್ಟೆಂಟ್. ಕಾಕುತ್ಸವರ್ಮನ ಆಡಳಿತದ ಮೇಲೆ ಎಕ್ಸಾಮ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ ಸಾಕಷ್ಟು. ಯಾಕೆಂದ್ರೆ ಕಾಕುತ್ಸವರ್ಮನ ಆಡಳಿತದಲ್ಲಿಯೇ ಅಲ್ಮಿಡಿ ಶಾಸನ ಕಂಡು ಬಂದಿರತಕ್ಕಂಥದ್ದು. ಅಲ್ಮಿಡಿ ಶಾಸನ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಶಾಸನ. ಬಟ್ ಅಲ್ಮಿಡಿ ಶಾಸನವನ್ನ ಕೇಳೋದಿಲ್ಲ. ಅಲ್ಮಿಡಿ ಶಾಸನ ಯಾವ ರಾಜನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಕೇಳ್ತಾ ಹೋಗ್ತಾನೆ. ಅಲ್ಮಿಡಿ ಶಾಸನ ಯಾರಿಗೆ ಸಂಬಂಧಿಸಿದ್ದು ಹಾಗಾದ್ರೆ ಅಂದ್ರೆ ಕಾಕುತ್ಸವರ್ಮನಿಗೆ ಸಂಬಂಧಿಸಿದ್ದು. ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಕದಂಬ ಮನೆತನದ ಬಗ್ಗೆ ಸಂಪೂರ್ಣವಾಗಿ ನಾವು ನೋಡ್ತಾ ಹೋದ್ವಿ. ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತಾ ಹೋಗ್ತೇನೆ. ಮಯೂರ ವರ್ಮನ ಮಗ ಕಂಗವರ್ಮ, ಕಂಗವರ್ಮನ ಮಗ ಭಗೀರಥಿ ವರ್ಮ, ಭಗೀರಥಿ ವರ್ಮನ ಮಗ ರಘುಪತಿ ವರ್ಮ, ರಘುಪತಿ ವರ್ಮನ ಸಹೋದರ ಕಾಕುತ್ಸವರ್ಮ, ಕಾಕುತ್ಸವರ್ಮನ ಮಕ್ಕಳು ಶಾಂತಿ ವರ್ಮ, ಕೃಷ್ಣ ವರ್ಮ ಹಾಗೆ ಕುಮಾರ ವರ್ಮ. ಈ ಶಾಂತಿ ವರ್ಮನ ಮಗನ ಮತ್ತೊಂದು ಹೆಸರು ಇಲ್ಲಿ ಭೃಗೇಶ ವರ್ಮ. ಭೃಗೇಶ ವರ್ಮ ಇದಿಷ್ಟು ಕಂಪ್ಲೀಟ್ ಆಗಿ ಕದಂಬರ ಮನೆತನದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥ ಅರಸರುಗಳು. ಹಾಗಾದ್ರೆ ಕದಂಬ ಮನೆತನದ ಕೊನೆಯ ಅರಸ ಯಾರು ಅಂದ್ರೆ ಎರಡನೇ ಕೃಷ್ಣ ವರ್ಮ. ಇಲ್ಲಿಗೆ ಕಂಪ್ಲೀಟ್ ಆಗಿ ಕದಂಬ ಮನೆತನ ಮುಕ್ತಾಯಗೊಳ್ಳುತ್ತೆ. ಎರಡನೇ ಕೃಷ್ಣ ವರ್ಮ. ಕೃಷ್ಣ ವರ್ಮ ಈ ಎರಡನೇ ಕೃಷ್ಣ ವರ್ಮನನ್ನ ಸೋಲಿಸುವುದರ ಮೂಲಕ ಬಾದಾಮಿ ಚಾಳುಕ್ಯರ ಕರ್ನಾಟಕ ಇತಿಹಾಸದಲ್ಲಿ
ಆಡಳಿತವನ್ನ ಸ್ಟಾರ್ಟ್ ಮಾಡ್ತಾರೆ. ಇದಿಷ್ಟು ಕಂಪ್ಲೀಟ್ ಆಗಿ ಕದಂಬರ ಆಡಳಿತದ ಬಗ್ಗೆ ಸಂಪೂರ್ಣ ವಿವರಣೆ ಆಗಿತ್ತು. ಮತ್ತೆ ಮುಂದುವರೆದು ಕದಂಬರ ಆಡಳಿತದಲ್ಲಿ ರಾಜಕೀಯ ವ್ಯವಸ್ಥೆಯಾಗಿತ್ತು, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಜೀವನ ಯಾವ ರೀತಿಯಾಗಿ ಇತ್ತು, ಹಾಗೆ ಮಂತ್ರಿಮಂಡಲ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ನಾಣ್ಯ ಪದ್ಧತಿ ಯಾವ ರೀತಿಯಾಗಿತ್ತು, ತೆರಿಗೆ ಪದ್ಧತಿ ಯಾವ ರೀತಿಯಾಗಿ ಇತ್ತು, ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ, ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸ್. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು PDF ರೂಪದಲ್ಲೇ ಕೆಲವು ನೋಟ್ಸ್ ಗಳನ್ನ ನಾವು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೊಟ್ಟಿರ್ತೇವೆ. ವಾಟ್ಸ್ಆಪ್ ಗ್ರೂಪ್ ನ ಸಂಪೂರ್ಣ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಲಿಕ್ಕೆ ಸಾಧ್ಯ ಆಗಿರಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ವೆರಿ ಮಚ್.